ಏನೋ ಕಟ್ ಮಾಡ್ತಿದ್ದಿ ಹೇಳೋದು. ಇಲ್ಲಿ ಒಂದೆರಡು ಸಲ ಇಲಿ ಬಂದು ಸೇರ್ಕೊಂಡ್ಬಿಟ್ಟೈತೆ. ಅಮ್ಮ ಯಾತನ ಹುಳ ಉಪ್ಪೈತವ ಮತ್ತೆ ಅಮ್ಮ ನಾನು ಎದ್ದೋಗ್ತೀನಿ. ಅಮ್ಮ ಕಟ್ ಮಾಡೋಕ್ಕೆ ಬೇಜಾರಾಗುತ್ತಲ್ಲ. ಜೋಳ ಚೆರಿನ ಸೇರ್ಕೊಂಡಿರ್ತವೆ ಬೇಕಲ್ಲಪ್ಪ. ಗಿಡ ಬೇಜಾರು ಮಾಡ್ಕೊಬೇಡ, ನಾನೇ ನಿನ್ನ ನೀರಾಗಿ ಬೆಳೆಸಿರೋದು ನಾನೇ ಕಟ್ ಮಾಡ್ತಾ ಇದ್ದೀನಿ. ಅಮ್ಮ ಅಮ್ಮ ಇದ್ರಲ್ಲೂ ಏನಾನ ಬಸ್ಸರ್ ಗಿಸ್ಸರ್ ಮಾಡೋ ಥರ ಇದ್ರೆ ಚೆನ್ನಾಗಿರೋದು ಕಣ ಮಗಳು. ಇದನ್ನ ಅಮ್ಮ ಎಳ್ಕೊಬಿಡು ಎಳ್ಕೊಬಿಡು ಅಂತ ಹೇಳ್ತೀನಿ. ಆಗಳ ಸಾರ ಕಾಣ್ತೈತೆ ಆಗಳ ಏನ್ ತಕೊಂಡ್ ಹೊಡಿಬೇಕು ನಿಂದ? ಸಾರೆ ಹೊಡೆದಾಕಿದ್ಯಾ? ಎಂತ ಕೆಲಸ ಮಾಡಿದೀಯ ನೋಡು. ಬಾರ್ಲಾ ಅಣ್ತಮ್ಮ, ನಿನ್ಗೊಂದು ಗತಿ ಕಾಣಿಸ್ತೇನೆ ಬಾರ ಇವಾಗ. ನೀ ಕಟಿಂಗ್ ಶಾಪನ ಒಂದು ಇಡು ನಾವಿನ ಎಪ್ಪುಲಿ ಕಟಿಂಗ್ ಚೆನ್ನಾಗಿ ಮಾಡ್ತೀಯ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ರೂಪಾ ನವೀನ್ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ಏನಂದರೆ ನಾವು ಒಂದು ಗಿಡನ ಕಟ್ ಮಾಡ್ತಾ ಇದ್ದೀವಿ. ಸೊ ಆ ಗಿಡದಡೆಲ್ಲ ಎಲ್ಲ ಇಲಿಗಳೆಲ್ಲ ಕಾಟ ಸೇರ್ಕೋತಾ ಇತ್ತು, ಅದಕ್ಕೋಸ್ಕರ ಡೆಮಾಲಿಷ್ ಮಾಡ್ತಾ ಇದ್ದೀವಿ. ಯಾವ ಗಿಡ? ನೋಡಿ ಅದ್ಯಾತದ ಅದ್ಯಾವ ತರ? ಯಾವ ಚಾಕು ಅಂತಾರೆ, ಕಟ್ಟಾರ್ ಇರ್ಬೇಕದು. ನೋಡಿ ಸಾಕ, 2 ಐಟಮ್ ಸಾಕಾ? ಸಾರಿ, ಏನೋ ಕಟ್ ಮಾಡ್ತಿದ್ದಿ ಹೇಳೋದು. ಇಲ್ಲಿ ಒಂದೆರಡು ಸಲ ಇಲಿ ಬಂದು ಸೇರ್ಕೊಂಡ್ಬಿಟ್ಟೈತೆ. ಅಲ್ಲೆಲ್ಲ ಗಿಡ ಬಂದು ತುಂಬಿಟ್ಟು ಬೇಜಾರು ಕಟ್ ಮಾಡಕ್ಕೆ. ಅದ್ರ ಏನೋ ಸೇಫ್ಟಿ ಇಂಪಾರ್ಟೆಂಟ್ ಅಲ್ವಾ? ಸ್ವಲ್ಪ ಸೆಂಟ್ರಾಗಿ ಬಿಡೋಣ. ಕೆಳಗೆ ಅಮ್ಮ ಯಾತನ ಹುಳ ಉಪ್ಪೈತವ ಮತ್ತೆ ಅಮ್ಮ ನಾನು ಎದ್ದೋಗ್ತೀನಿ. ನನಗೆ ಎದುರಿಸ್ಬೇಡ ಅತ್ತಾಗೆ. ನನಗೆ ಅಲ್ಲ, ಇವಾಗ ನನ್ನ ಕಡೆಗೆ ಬರೋದು ಬಂದರೆ ನನಗೆ ಕುಕ್ಕಣೆಯಿಂದ ನನಗೆ ಭಯ ಆಗುತ್ತೆ. ಅಮ್ಮ ಹುಷಾರು ಕಣಮ್ಮ, ನೋಡ್ಕೊಂಡು. ನಾನು ಏನೋ ಅಂದ್ಕೊಂಡೆ. ಎಷ್ಟು ದೊಡ್ಡ ಬೇರೆ ಗೊತ್ತೇ ಅಮ್ಮ, ನಿನ್ಗೆ ಯಾವಾಗ ಸಿಗುತ್ತೋ ಸ್ಟಾರ್ಟಿಂಗೆ ಕಟ್ ಮಾಡ್ಕೊಂಬಿಡು. ಸುಮ್ಮನೆ ಇಷ್ಟಿಷ್ಟೇ ಕಟ್ ಮಾಡ್ಕೆ. ಅಮ್ಮ ಸುಮ್ಮನೆ ಒಂದು ಯಾತನ ಚೀಲ ತಂದಿಕ್ಕೆ ಮತ್ತಾನೆ. ಅಮ್ಮ ಕಟ್ ಮಾಡೋಕ್ಕೆ ಬೇಜಾರಾಗುತ್ತಲ್ಲ. ಏನು ಮಾಡೋಕ್ಕಾಗಲ್ಲ ಅಮ್ಮ. ಹುಳ ಉಪ್ಪ ಸುಮ್ಮನಿರ ಮತ್ತಾಗೆ. ಇಲ್ಲಿ ತೋರ್ಸು ಹೆಂಗೈತೆ. ಹೆಂಗಿದೆ ನೋಡ್ರಿ, ಏನಾದರೂ ಸಕ್ಕತ್ತೈತೆ. ಜೋಳ ಚೆರಿನ ಸೇರ್ಕೊಂಡಿರ್ತವೆ. ಕಟ್ ಮಾಡಪ್ಪ ಸ್ವಾಮಿ. ಅಮ್ಮ ಒಂದು ಈ ಮನೆಗೆ ಬಂದಾಗಿಂದ ಹಾಕಿರೋದು ತಾನೇ ಅದು. ಸ್ಟಾರ್ಟಿಂಗಲ್ಲಿ ಬಂದಾಗ ಒಂದು 3 ಪೀಸ್ ಹಾಕಿದ್ವಿ ಅಷ್ಟೇ. ಇಷ್ಟಿತ್ತು, ಇವತ್ತು ಇಷ್ಟ ಆಗೈತೆ. ಸೋರೆ ಮಡಿಕೆನಲ್ಲಿ ಹಾಕಿದ್ವಿ. ಫಸ್ಟ್ ಕಟ್ ಮಾಡು, ಆಮೇಲೆ ಯಾರ್ಯಾರು ಹಂಚ್ಬೇಕು ಹಂಚ್ಕೊಂತ ಹೋಗಿ. ಸುಮ್ಮನೆ ಕಟ್ ಮಾಡಿ ತಿಪ್ಪೆಗೆ ಬಿಸಾಕು. ಅಮ್ಮ ನಿನಗೆ ಏನೇನು ಸಿಗುತ್ತೆ ಅದನ್ನೇ ಕಟ್ ಮಾಡಮ್ಮ. ನನಗೆ ಬೇರೆ ಭಯವಾಗ್ತೈತೆ. ಅಮ್ಮ ಇದು ಒಣಗೋಗಲ್ಲ ಕಣಮ್ಮ, ಇದು ಗಿಡ ಯಾವತ್ತಿದ್ರೂ ಬೆಳೆಯುತ್ತೆ. ಅದು ಬಂಗಾರ ಅಂತ ಒಳಕ್ಕೆ ಕೆಮ್ಮಕ್ಕಾಗುತ್ತಾ? ತಗೊಂಡೋಗಿ ಏನಾನ ಕಡಿದ್ರೆ ಏನು ಮಾಡ್ತೀಯಾ? ಇಲ್ಲಿ ಸೇರ್ಕೊಂತೈತೆ ಅಮ್ಮ. ಸಾರ ಒಳಗೈತ್ ಕಣವ. ಇನ್ನ ಹಾಂ, ಎಲ್ಲ ಕಟ್ ಮಾಡಿಬಿಡು ಅಮ್ಮ, ಎಲ್ಲ ಕಟ್ ಮಾಡಿಬಿಡ. ಸೆಂಟ್ರ ಒಂದು ಸ್ವಲ್ಪ ಇರಿಸು, ಮೇಲೆ ಸಾರೆ ಕಾಣೋ ಥರ. ಸೆಂಟ್ರ ಈಗ ಒಂದು 8-10 ಪೀಸ್ ಇರೋ ಥರ. ಇವಾಗ ಸೈಡ್ ನಾವೆಲ್ಲ ಕಟ್ ಮಾಡ್ಕೊಂಬ. ನಾನು ಎದ್ದಳ್ಳ ಅಮ್ಮ. ಯಾತನ ಬಂದರೆ ಕಣಮ್ಮ. ಇವಾಗ ನೀನೇನೋ ಎಲ್ಲ ಕಟ್ ಮಾಡ್ತಿದ್ಯಾ, ಹುಷಾರಾಗಿ ಮಾಡು. ಆಮೇಲೆ ಯಾತನ ಕಡ್ಗಿಡ್ದತ್ತು ಮೊಂಡ್ರಗಪ್ಪೇನ ಚೇಳ ಇದ್ದರೆ, ಹಾವಿದ್ರೆ 3ನೇ ಫ್ಲೋರಿಗೆ ಯಾವ ಹೊತ್ತಿಗೆ ಬರಲ್ಲ ಮತ್ತು ಗೊತ್ತು. ಆದರೂ ನಮ್ಮ ಭಯ ನಮ್ಗೆ ಇರಬೇಕಲ್ಲಪ್ಪ. ಗಿಡ ಬೇಜಾರು ಮಾಡ್ಕೊಬೇಡ, ನಾನೇ ನಿನ್ನ ನೀರಾಗಿ ಬೆಳೆಸಿರೋದು ನಾನೇ ಕಟ್ ಮಾಡ್ತಾ ಇದ್ದೀನಿ. ಬೇಡ 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 ಬೇಡ. ನೀನು ಸಾರಿಗೆ ಆಮೇಲೆ ಡೆಮೊಲಿಷ್ ಮಾಡಿದ್ರೆ ನಾನೆಲ್ಗೆ ಹೋಗಲಿ? ಸುಮ್ಮನೆ ಹಂಗೆ ಕಟ್ ಮಾಡು. ನೀನೇ ಹತ್ರಕ್ಕೆ ಹೋಗು. ಏನ ನೀನೇ ಹತ್ರಕ್ಕೆ ಹೋಗಮ್ಮ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ನ ಜನ್ಮಕ್ಕೆ ಹೋಗೋ. ನಾನು ಇನ್ನು ಏನೇನೋ ಆಸೆ ಕನ್ಸ್ಕೊಳ್ಳಿ ಕೇಳೀನಿ. ನೋಡಿ, ಆಪಲ್ ಟೊಮೊಟೊ ಅಂತೆ 100 ರೂಪಾಯಿಗೆ 2.5 kg ಅಂತೆ. ಕೊಡಿಸ್ತೀಯ? ಇಷ್ಟು ಒಣಗೈತೆ ನೋಡಿ ನಾವಿನ. ಅದು ಎಲ್ಲ ಬೇರೆ, ಅದು ಏನು ಸೊಪ್ಪ ಅಮ್ಮ. ಇದ್ರಲ್ಲೂ ಏನಾನ ಬಸ್ಸರ್ ಗಿಸ್ಸರ್ ಮಾಡೋ ಥರ ಇದ್ರೆ ಚೆನ್ನಾಗಿರೋದು ಕಣಮ್ಮ. ಪಲ್ಯನಾಗ ಇಲ್ಲೇನ ಒಳ್ಳೆ ಅಡುಗೆ ಆಗೋದು. ಇವತ್ತು ಒಳ್ಳೆ ಉಳ್ಶಪ್ ಮಾಡ್ಬೋದಿತ್ತು.
ಸೊಪ್ಪು ಸಾರು ಮಾಡೋ ಥರ ಇರಬೇಕಿತ್ತು. ಏನು ಡಸ್ಟ್ಬಿನ್ ಇದಕ್ಕೆ ಎಷ್ಟು ಬೇಕಲ್ಲ? ಅಮ್ಮ ನಾನು ಹೇಳಿಲ್ವೇ ಒಂದು ಚೀಲ ಬೇಕು ಅಂತ. ಎಷ್ಟು ಬೆಳ್ದೈತೆ ನೋಡಿ ನಾವಿನ ಹಾಕಿ ಅಮ್ಮ ಹಂಗೆಲ್ಲ ಅಂದ್ಬಿಡ ಕಣಮ್ಮ. ಆತನ ಬಂದ್ಗಿಂದ ತೂ ಯಾತ ಹಾಡಾಕವ್ರೆ. ಏನಂದಿದ್ದು ಡೈಲಾಗ್ ಬಂದಿದ್ದು? ಅತ್ಯುತ್ತ ಮನೆಗೆ ಖಾರ ಉಳಿಯತ್ತಂದು. ನೀನು ಹಿಂಗೆ ಕಿತ್ ಬಿಸಾಕ್ಬೇಕಂತ ಒಂದು ಜರಿನೇ ಆತನ ಬರ್ಬೇಕಂತ ನನ್ನ ಕಡೆಗೆ ಇವಾಗದು. ಹುಳ ಇಲ್ಲ ಅನ್ಸುತ್ತಲ್ಲ ನಮ್ಮ ಯಾತು ತಕೊಳಮ್ಮು. ಅಮ್ಮ ಇದಕ್ಕೆ ನೀರು ಹಾಕ್ಲಿಲ್ಲ ಅಂದ್ರೆ ಎಷ್ಟು ವರ್ಷ ಬೇಕಾದ್ರೂ ಬದುಕುತ್ತೆ ಅನ್ಸುತ್ತೆ ಕಣ್ಣು. ಇನ್ನು ವರ್ಷ ಬದುಕಲ್ಲ, ಒಂದು ವಾರ ನಾವಿಲ್ಲ ಅಂದ್ರೂ ಬದುಕುತ್ತಲ್ಲ ನಾವಿನ. ಹಾಂ ನೋಡಲ್ಲಿ ಒಂದು ಎಲೆ ಸರಿಯಾಗಿ ಒಣಗಿಲ್ಲ. ಮಡಿಕೆ ಒಳಗಡೆ ಇಟ್ಟಿರೋದು. ನಾನೇ ನಮ್ಮ ಮನೆಗೆ ಒಂದು ಸಾರೆ ಇತ್ತಲ್ಲ ಅದನ್ನು ಒಡೆದ್ಬಿಟ್ಟು ತಲೆ ಎಲ್ಲ ನೀಟಾಗಿ ಕಟ್ ಮಾಡಿಬಿಟ್ಟು ಮಿಕ್ಕಿದ್ದು ಇಟ್ಟಿದ್ದೀವಿ ಅದರೊಳಗೆ. ನಾವು ಇಟ್ಟಿದ್ದು ಎಷ್ಟೇನೋ ಒಂದು 4 ಪೀಸ್ ಅಷ್ಟೇ. ಇವತ್ತು ಬೆಳೆದು ಎಮ್ಮರವಾಗ್ಬಿಟ್ಟೈತೆ. ಅಮ್ಮ ಇದ್ರ ಈ ಗಿಡ ಹೆಸ್ರೇನಮ್ಮ? ನನಗೆ ಗೊತ್ತಿಲ್ಲ. ನಂಗೆ ಗೊತ್ತಿಲ್ಲ. ಪಕ್ಕ ಯಾರನ್ನ ನಮ್ಮ ಮನೆಗೆ ಬಂದರು ಥೂ ಯಾಕೆ ಕಟ್ ಮಾಡಿದ್ರಿ ಇದನ್ನ? ಅಮ್ಮ ಎಳ್ಕೊಬಿಡು, ಎಳ್ಕೊಬಿಡು ಅಂತ ಹೇಳ್ತೀನಿ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆಮೇಲೆ ಎಳ್ಕೊಂಬಂತೆ ಅದರಿಂದ ಯಾವ್ದಾನ ಒಂದು ಹಾವು ಮಕ್ಕಳಿದ್ರೆ ಏನು ಮಾಡ್ತೀಯ? ಆಗಳ ಸರ ಕಾಣ್ತೈತೆ, ಸರ ಕಾಣ್ತೈತೆ ಆಗಳ. ಅಮ್ಮ ಓ ತಲೆನೇ ಕೆಳಗಿಕ್ಬಿಟ್ಟಿದೀವಲ್ಲೇ ನಾವು. ಹಂಗೆ ನಿಧಾನ ಕಟ್ ಮಾಡ್ಕೆ. ನಾನು ಸ್ವಲ್ಪ ದೂರ ಹೋಗ್ತೀನಿ. ಸರ ಕಾಣ್ತೈತಲ್ಲ ಅದಕ್ಕೆ ಭಯ ಹೋಗ್ತೈತಿ. ಬೇಡ ಇನ್ನು ಕಟ್ ಮಾಡ ಮಾತ್ರ. ನಾವ್ ಇವಾಗೆಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಇನ್ನೊಂದ್ 2 ವರ್ಷ ಆರಾಮಾಗಿರ್ಬೋದು. ಇದು ಎಲ್ ತಗೊಂಬಂದಿದ್ದೇಳಿ ನಮ್ಮ ಅಪ್ಪರ ಮನೆಗೆ ತಂದಿದ್ದಲ್ಲಿ ಹಿರಿಯರಿಗೆ. ಒಂದು ಹುಳನ ಬರ್ಲಿಲ್ಲಲ್ಲ, ನಾನ್ ಸುಮ್ನೆ ಎದ್ರಿಕಂತ ಇನ್ನಿ. ಇದ ಹೂವನು ಕೊಡಲ್ಲ, ಹಣ್ಣು ಕೊಡಲ್ಲ, ಏನು ಕೊಡಲ್ಲ. ಇದು ಸುಮ್ನೆ ಶೋಗೆ. ಸಾರ ಕಾಣ್ತೈತ್ ನೋಡಲ್ಲ, ಏನ್ ಐಡಿಯಾ ಮಾಡಿದೀವಿ ನಾವು. ಹುಷಾರು ಯಾತನ್ ಬಂದಿದತ್ತು. ಅಮ್ಮ ಸೈಡ್ ಎಲ್ಲ ಹೆಂಗ್ ಬೆಳ್ದೈತಮ್ಮ ಮೂಲೆಗೆ ತಿರ್ಗಸ್ ಒಂದ್ಸತಿ. ಅಮ್ಮ ನನ್ ಹೇಳ್ಲಿಲ್ಲೇನಮ್ಮ ನೀನು. ನಂಗೆಲ್ಲ ಮಾಡ್ಬಿಡ ನೀನು. ನೀನ್ ಯಾಕೆ ತಿರ್ಗಿಸ್ಕೊಂಡೆ ನೀನು? ಸುಮ್ನೆ ಹೆಂಗೈತಂಗ್ ಕಟ್ ಮಾಡಿ ಬಿಸಾಕೋ. ಸಾರೆ ಹೊಡಿತಂತೆ. ಸುಮ್ನೆ ಹೆಂಗೈತಂಗ್ ಕಟ್ ಮಾಡಿ ಸುಮ್ನೆ ಹಂಗೆ ಇಕ್ಕೋ. ಅದು ನೀರಲ್ಲೆಲ್ಲ ನೆಂದಿರುತ್ತಲ್ಲ, ಮುಟ್ಟಿದ್ರೆ ಸಾಕು ಯಾರನ್ನ ನಾನು ಒಡ್ದೋಗೋಣ ಅಂತ ಕಾಯ್ತೈತ ಅದು. ನೀನ್ ಬೇರೆ ಮುಟ್ತಾ ಇದೀಯ. ಇನ್ನ ಕಟ್ ಮಾಡಮ್ಮ ಮೇಲೆಲ್ಲ. ಏನ್ ತಕೊಂಡ್ ಹೊಡಿಬೇಕು ನಿಂದ? ಸಾರೆ ಹೊಡೆದಕ್ಕಿದ್ಯಾ? ಏನಕ್ ತಿರ್ಗಿಸ್ತೆ ನೀನು ಫಸ್ಟ್ ಆಫ್ ಆಲ್? ಜಿರ್ಲೆ ಜಿರ್ಲೆ ಯಾಕೆ ಬಂತು? ಮೇಲೆ ಹೋಗ್ತೈತ್ ನೋಡು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಎಂತ ಕೆಲಸ ಮಾಡಿದೀಯ ನೋಡು. ನನಗ್ ಗೊತ್ತಿತ್ತು ನೀನು ಎಡವಟ್ಟು ಅಂತ. ಹೋಗತ್ತ ಅದೇನೋ ಹೇಳ್ತಾರಲ್ಲ, ಏನೋ ಮಾಡಲು ಹೋಗಿ ಏನೋ ಮಾಡಿದ್ದೇನೆ ನನ್ನ ತರ. ನನ್ಗೆ ಒಂದು ಹೊಸ ಬರ ಕೊಡ್ಸೋದ್ ಕಲಿ ಇವಾಗ ಅಷ್ಟೇ. ಹೊಡ್ದಕ್ಕಿರೋದಲ್ಲ. ಅದು ಎಲ್ಗ ಹೋಗ್ಬಿತ್ತು? ಓನರ್ ಮಂತಕ್ ಹೋಯ್ತೆ. ಮುನ್ಸ್ಲೆಲ್ಲ ನೀನು ಒಂದ್ ಮರ ಹಾಳು ಮಾಡಿದ್ಯಾ ನೀನು. ಇನ್ನೂ ಸ್ವಲ್ಪ ಮೇಲೆಲ್ಲ ಕಟ್ ಮಾಡಮ್ಮ. ಆ ಅಜ್ಜಿ ಹತ್ತ ಅಂಬ್ತೈತೇನ್ ನೋಡು, ಕೇಳು ಜೋರಾಗಿ ಹೇಳು ಅಜ್ಜಿ ಅನ್ನು. ಮಾಡದ್ ಮಾಡಿ ಮಗು ಎಲ್ಲಮ್ಮ. ತಲೆನೇ ಇಲ್ಲಲ್ಲಮ್ಮ ಅದಕ್ಕೆ, ತಲೆನೇ ಬೋಳ್ಸಾಕಿದ್ಯಾ. ನನ್ನ ಫೇವ್ರೆಟ್ ಮರ ಅದು. ಅದರಲ್ಲಿ ಎಷ್ಟು ಕಸ ಬಿಸಾಕಿಲ್ಲ, ಎಷ್ಟು ತರಕಾರಿಗಳ್ನ ಬಿಸಾಕಿಲ್ಲ ನೋಡಿ ಫ್ರೆಂಡ್ಸ್.
ಹೆಂಗೆ ಮಾಡೋಕ್ಕೈತೆ ಒಂದು ಜಿರಳೆನೇ ಸಾಯ್ಸಕ್ಕೆ ಹೋಗ್ಬಿಟ್ಟು ಒಂದು ಮರನೇ ಹಾಳು ಮಾಡಿಬಿಟ್ಟೆ ನೀನು. ಆಲದ ಮರ ಇದ್ದಂಗಿತ್ತು ನೋಡ್ರಿ ಹಿಂಗಾಗಿತ್ತು. ಸದ್ಯಪ್ಪ ಒಂದು ಹುಳ ಬರಲಿಲ್ಲಲ್ಲ. ಅಬ್ಬ 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 ಮಗನ ಇವನೇ ಮರ ಮುರಿದಾಕಿದ್ದು. ಏನು ಮರ ಮುರಿದಾಕಿರೋ ಪ್ರಾಣಿ ನನ್ನ ಮಗನೇ. ಕುಡಿಲಿ ಯಾತಂತಾಡು, ಕುಡಿಲಿ ಯಾತಂತಾಡು ಹೊಡಿತೀನಿ ಏನ, ಕುಡಿಲ ಕುಡಿಲ. ಬಾರ್ಲಾ ಅಣ್ತಮ್ಮ, ನಿನ್ಗೊಂದು ಗತಿ ಕಾಣಿಸ್ತೀನಿ ಬರ ಇವಾಗ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಏನಿಲ್ಲ, ನನ್ನ ಫೇವ್ರೆಟ್ ಮರ ಹೊಡೆದಾಕ್ತೇನಾ ನೋಡೋಕೆ ಅರ್ಧ ಕೆ ಜಿ ಮಾಂಸ ಇಲ್ಲ. ಮರ ನುಂಗಾಕ್ಬಿಟ್ಟು ಒಂದು ಮರ ನುಂಗಾಕ್ತ. ಇವಾಗ ಮರ ಕೊಡಿಸು ಅಷ್ಟೇ, ನನಗೆ ಗೊತ್ತಿಲ್ಲ. ಎಷ್ಟು ರೂಪಾಯಿನ ಏನದು? ಅವ್ನ ಜೀವನ ಹೋಗಿತ್ತು, ಮರ ಏನೇನು ಗೊತ್ತೈತಿ. ಎಷ್ಟು ರೂಪಾಯಿ ಹೇಳೋದು? 30 ಇರುತ್ತೆ. 30 ರೂಪಾಯಿ ಅಲ್ಲ, ಒಂದಿಷ್ಟು ಬಡ್ಡಿ ಗಿಡ್ಡಿ ಹಾಕಿ ಒಂದು 50 ರೂಪಾಯಿ ಕೊಡು ಇವಾಗ. ಏನಾದಿರಲೇ ಸಾಯಿ ನನ್ನ ಮಗನೇ ಸಾಯಿ. ಇಲ್ಲ ಅಮ್ಮ ಇದನ್ನೇನು ಮಾಡೋಣ ಗೊತ್ತಾ, ಇವಾಗ ಇದೇ ಗಿಡದಕ್ಕೆ ಹಾಕಿ ಮಣ್ಣು ಮಾಡಿಬಿಟ್ಟು ಬಿಸಾಕೋಣ. ಇದಕ್ಕಿದೇ ಶಿಕ್ಷೆ, ಪನಿಷ್ಮೆಂಟು ಮಾಡಿರೋ ಬುದ್ಧಿಗೆ. ಹಾಂ, ಯಾವುದಕ್ಕೆ ಡಿ ಜೆ ಸಾಂಗ್ ಮಾಡೋರು ಗೊತ್ತೇ? ಆ ಕಿರಣಗಳಿಗೆ ಚುಂಬಿಸೋ ರವಿ ಮಾಮ, ಅದಕ್ಕೆ ಡಿ ಜೆ ಸಾಂಗು. ಆ ಕಿರಣಗಳಿಗೆ ಚುಂಬಿಸು ರವಿ ಮಾಮ. ರವಿ ಮಾಮ ನೀನು ನವಿ ಮಾಮ. ನೀ ಕಟಿಂಗ್ ಶಾಪನ ನಾವು ಒಂದು ಇಡು ನಾವಿನ ಎಪ್ಪುಲಿ ಕಟಿಂಗ್ ಚೆನ್ನಾಗಿ ಮಾಡ್ತೀಯ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ಅದು ಗಿಡಗಳಿಗೆ ಮಾತ್ರ ಎಬ್ಬಲಿ ಮನುಷ್ಯನಿಗೆ ಮಾಡಕ್ ಬರಲ್ಲ. ಸರಿಗಲ್ಲ ಸಪ್ರೇಟ್ ಇದೆ. ಈ ಕಡೆ ಇನ್ನ ಒಂದ್ ಸ್ವಲ್ಪ ಇದಾವಲ್ಲ, ಎಷ್ಟೊಂದು ಕಾಣ್ತವೆ. ನೀನೇನೋ ಮಾಡಿ ಗಿಡ ಹಾಳು ಮಾಡ್ತೀನಿ ನೀನು, ಸಾಕ್ ಬಿಡು. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ತಿರ್ಗಿಸ್ಲಾ? ಅಮ್ಮ ಸಾರಿ, ಒಂದ್ ಸ್ವಲ್ಪ ನೆಟ್ಟಗೆ ಇಕ್ಬೇಕನ್ಸುತ್ತೆ ನೋಡು, ಸೊಟ್ಟ ಕಾಣ್ತೈತೆ ಅದು. ಇನ್ನೊಂದ್ ಸ್ವಲ್ಪ ಇಲ್ಲಿ ಡಿಸೈನ್ ಹೋಗುತ್ತಲ್ಲ. ಎತ್ತ ಅಮ್ಮೋ, ಯಾವಾಗ ಅದು ಬಾಗಿತ್ತು? ಸೊಟ್ಟ ಯಾವಾಗ ಹೋಗಿತ್ತು ನಾವಿನ? ಅಂತೂ ಗಿಡಕ್ಕೆ ಎಬ್ಬುಲಿ ಕಟಿಂಗ್ ಮಾಡ್ದಲ್ಲ. ಐಡಿಯಾ ಕೊಟ್ಟಿದ್ದು ನಾನೇ, ಗಿಡ ಕಟ್ ಮಾಡೋ ಅಂತ ನೆನ್ನೆನೆ. ಎಷ್ಟು ಕಸ ಆಯ್ತು ನೋಡಿ, ಎಷ್ಟೊಂದಾಗೈತೆ ಗಿಡ. ಇಷ್ಟೊಂದು ಅದ್ರಲ್ಲಿ ಇತ್ತ ಅನ್ಸುತ್ತಾನೆ ನಾವಿನ. ಈಗ ಒಂಥರ ಕಳಗತ್ತಲ್ಲ ಅದಕ್ಕೆ. ಒಳ್ಳೆ ಅಸ್ಥಿ ಪಂಜರ ಆಗೈತಿ. ಕೋಳಿಗೆ ಪುಕ್ಕ ಕಿತ್ತಿರೋದು ಕೋಳಿ ಆಗೈತಿ ಅಲ್ಲೇ. ಕೋಳಿನ ಸಾಯಿಸ್ಬಿಟ್ಟು ಕೋಳಿ ಚಿಕನ್ ಎಲ್ಲ ತುಪ್ಪಡ ತೆಗಿತಾರಲ್ಲ ಬಿಸಿನೀರ ಕೆದ್ದಿ, ಹಂಗೈತಿ ಅಸ್ಥಿ ಪಂಜರ. ಓ ಸೂಪರ್, ಇವಾಗ ಸೂಪರ್. ಇದೊಂದು ಈಟ್ ನಾನು ನೆಲ ತೊಳ್ಕೊಂಡ್ಬಿಟ್ರೆ ಸರಿ ಹೋಗ್ಬಿಡುತ್ತೆ ಅಲ್ವೇ? ಎಲ್ಲ ಚೀಲ ತರೋದು ಹೋಗೋಣ ತತ್ತ. ಏನ್ ಮಾಡ್ತೀವಿ ಗೊತ್ತಾ, ಒಂದು ಡಿಮಾರ್ಟ್ ಬ್ಯಾಗ್ ತಗ, ಡಿಮಾರ್ಟಾಗೆಲ್ಲ ತುಂಬ್ಕ್ಯಾ ತಾಣೋಗಿ ಅಲ್ಲಿ ಕಸ್ತಕ್ಕೋಗಿ ಬಿಸಕ್ಕಿ ಬಾ. ಇರ್ಲೇ ಬಿಟ್ರೆ ಯಾವ ಹುಳನೂ ಸೇರ್ಕೊಂಡಿಲ್ಲ ಅಲ್ಲೇ ನಾವಿನದಾಗೆ. ನಾನು ಸುಮ್ಮನೆ ಹಾವು ಸೇರ್ಕೊಂಡಿರುತ್ತೆ. ಏನ್ ಮಾಡೋದು ಇಲ್ಲಿ ಅಲ್ಲಿಂದ ಓಡ್ ಬರೋದು, ಇಲ್ಲೊಂದು ಸ್ವಲ್ಪ ಬ್ರೇಕ್ ಕೊಡೋದು, ಆಮೇಲೆ ಆ ಕಡೆ ಯಾರು ಇಲ್ಲ ಇಲ್ಲಿಂದ ಆ ಮೂಲಿಗೆ ಹೋಗೋದು. ಮೋಸ್ಟ್ಲಿ ಅದು ವಾಕಿಂಗ್ ಮಾಡ್ತಾ ಇರ್ಬೇಕು. ತಂದ ಚೀಲನ? ಯಾವ ಚೀಲ ತಂದೆ? ನಾನು ಡಿ ಮಾಡ್ದೆ ಹೇಳಿದ್ರೆ ನೀನು ನಾನು ಹೇಳಿದ್ ಮಾಡಲ್ಲ ಅಂತ ಗೊತ್ತು, ನಾನು ಹೇಳೋದೇ ಒಂದು ನೀನು ಮಾಡೋದೇ ಒಂದು ಅಂತಲೂ ಗೊತ್ತು. ನೋಡು, ಅದ್ರ ಕಾಯಿದು ತಾನೇ ಚಿಪ್ಪು, ಚೆಂಗಿ ಚಿಪ್ಪು ಇತ್ತರಾಗೆ. ನಾನು ಇವಾಗ ಹೋಗಿ ನೋಡಿದ್ರೆ ಅದು ಅಂತ ಕವರ್ಗೆ ಅಲ್ಲಿ ವಾಂಟೇರ್ ಇಟ್ಟಿದ್ದು. ಓ ಇದು ಅದೇ ನಾ ಬುಲೆಟ್ ರೈಸ್ ದಕ್ಕಿದ. ಓನರ್ ತಿಪ್ಪಕ್ಕೆ ಕೇಳ್ಬಿಟ್ಟು ಹಾಕೋ. ಗೊಬ್ಬರ ಮತ್ತೆ ಈ ಗೊಬ್ಬರನ ಉರಿ ತಗೊಂಡು ಹೋಗ್ಬೋದಿತ್ತ? ಹಸಿ ನೀನೇ ಸಾಯಿಸಿರೋದು, ನಾನೇನಲ್ಲ. ನಾನು ಜಸ್ಟ್ ಟಚ್ ಮಾಡಿ ಹೊಡೆದೆ ಅಷ್ಟೆ. ಈ ಪೋಸ್ಗೇನು ಕಮ್ಮಿ ಇಲ್ಲ. ಫೈನಲಿ ಕಂಪ್ಲೀಟ್. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.